ಎಲ್ಲರಿಗೂ ನಮಸ್ಕಾರ. ಎಲ್ರಿಗೂ ಕೀರ್ತಿಸ್ ಲೈಫ್ ಸ್ಟೈಲ್ ವ್ಲಾಗ್ಸ್ ಇನ್ ಕನ್ನಡ ಚಾನಲ್ಗೆ ವೆಲ್ಕಮ್. ಸೊ ಇದು ನನ್ನ ಡೇ 1 ಡಯಟ್ ಆಗಿರುತ್ತೆ. ಹಾಗೆ ನಾನು ಡಯಟ್ ಸ್ಟಾರ್ಟ್ ಮಾಡ್ತಿರುವಂಥ ದಿನ ಬಂದು 4/9/2025 ಥರ್ಸ್ಡೇ ಆಗಿರುತ್ತೆ. ಸೊ ಪ್ರತಿ ಸಲನೂ ಮಂಡೇಗೋಸ್ಕರ ಕಾಯ್ತಿದ್ದೆ. ಮಂಡೆಯಿಂದ ಮಾಡಿದರೆ ಲೈಕ್ ದಟ್ ಸಂಡೇವರೆಗೂ 7 ಡೇಸ್ ಕರೆಕ್ಟಾಗಿ ಆಗುತ್ತೆ ಅಂತ. ಸೊ ನಾನು ಬೇಡ, ನಾಳೆ ಅಂದರೆ ಮನೆ ಹಾಳು ಅಂತ ಅಂದ್ಬಿಟ್ಟು ನಾನು ನಿನ್ನೆ ವೀಡಿಯೋ ಅಪ್ಲೋಡ್ ಮಾಡಿದ್ದೆ. ವೆಡ್ನೆಸ್ಡೇ ನಾನು ನನ್ನ ಲೈಫ್ ಸ್ಟೋರಿ ಅಂತ ಲೈಫ್ ಸ್ಟ್ರಗಲ್ ಅಂತ ಏನೋ ಹಾಕಿದ್ನಲ್ಲ, ನೆಕ್ಸ್ಟ್ ಡೇನೇ ನಾನು ಡಯಟ್ ಸ್ಟಾರ್ಟ್ ಮಾಡ್ಕೊಬಿಟ್ಟೆ. ಸೊ ಡಯಟ್ ರಿಲೇಟೆಡ್ ಏನೇನೆಲ್ಲ ಇರುತ್ತೆ, ಏನು ಎತ್ತ ಅಂತ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೋತೀನಿ. ಸೊ ಇವತ್ತು ನಾನು ಎಷ್ಟು ವೆಯ್ಟ್ ಇದ್ದೀನಿ ಅಟ್ ಪ್ರೆಸೆಂಟ್ ಅಂತ ಫಸ್ಟ್ ಹೋಗಿ ನೋಡ್ಕೊಂಡು ಬರೋಣ ಬನ್ನಿ, ಆಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ನಿನ್ನೆ ಏನು ವಿಡಿಯೋ ಹಾಕಿದ್ದೆ, ಆ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನಾನು 74 ಇದ್ದೆ. ನಾನೇ ಶಾಕ್ ಆಗಿಬಿಟ್ಟಿದ್ದೆ. ಬಿಕಾಸ್ ನಾನೇನು ಅಷ್ಟು ಏನು ತಿಂದಿರಲಿಲ್ಲ. ಮಂಡೇನೇ ನಾನು ಸ್ಟಾರ್ಟ್ ಮಾಡಿದ್ದೆ. ಮಂಡೇ ಟ್ಯೂಸ್ಡೇ 2 ದಿನವೂ ಮಾಡಿದ್ದೆ. ಬಟ್ ಏನಾಯ್ತು ಅಂದರೆ ಅದು ಜಂಕ್ ತಿಂದ್ಬಿಟ್ಟಿದೆ ಅಂದ್ಬಿಟ್ಟು ನಾನು ಅಲ್ಲಿಗೆ ಡ್ರಾಪ್ ಔಟ್ ಮಾಡಿಬಿಟ್ಟೆ. ವಿಡಿಯೋ ಕೂಡ ಕ್ಯಾಪ್ಚರ್ ಮಾಡ್ಕೊಂಡಿದ್ದೆ. ಸೊ ಆಮೇಲೆ ವೆಡ್ನೆಸ್ಡೇ ಬಂದು ಲೈಫ್ ಸ್ಟ್ರಗಲ್ ಅಂತ ಒಂದು ವಿಡಿಯೋ ಮಾಡಿದೆ. ಅದಾದಮೇಲೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಥರ್ಸ್ಡೇ. ಸೊ ಇನ್ನು ಮಂಡೇವರೆಗೂ ಏನಕ್ಕೆ ವೆಯ್ಟ್ ಮಾಡೋದು ಅಂತ ಅಂದ್ಬಿಟ್ಟು ಸೊ ಇವತ್ತಿನ ನನ್ನ ವೆಯ್ಟ್ ಬಂದು 75 kg 95 ಗ್ರಾಮ್ ಇದ್ದೀನಿ. ಇನ್ನು 5 ಗ್ರಾಮ್ ಕಡಿಮೆ 76ಗೆ. ಬಟ್ ಮಂಡೇ ಚೆಕ್ ಮಾಡಿದಾಗ 74 ಇದ್ದೆ. ಆದರೆ ನಾನು ಯಾವತ್ತು ಡಯಟ್ ಸ್ಟಾರ್ಟ್ ಮಾಡ್ತಿದ್ದೀನಿ ಆ ದಿನದ್ದು ವೆಯ್ಟ್ನ ನಾನು ಕನ್ಸಿಡರ್ ಮಾಡ್ತೀನಿ. ಹಾಗೆ ನಾನು ವೆಯ್ಟ್ ಚೆಕ್ ಮಾಡ್ಕೊಂಡು ಬಂದಮೇಲೆ ಸ್ವಲ್ಪ ಡಿಸಪಾಯಿಂಟ್ ಆಯಿತು. ಬಟ್ ಸ್ಟಿಲ್ ಓಕೆ ಅಂತ ಅಂದ್ಬಿಟ್ಟು ಅದೇ ಜೋಶಲ್ಲಿ ಬಂದು ಜೀರಿಗೆ ನೀರನ್ನ ನಾನು ಪ್ರಿಪೇರ್ ಮಾಡಿಕೊಂಡೆ. ಜೀರಿಗೆ ನೀರನ್ನ ಹೇಗೆ ಪ್ರಿಪೇರ್ ಮಾಡೋದು ಅಂತ ನಾನು ಮುಂದಿನ ವ್ಲಾಗ್ಸಲ್ಲಿ ಶೇರ್ ಮಾಡ್ಕೋತೀನಿ. ಹಾಗೆ ಇನ್ನೊಂದು ಸೈಡು ಕಾಫಿ ಇಟ್ಟಿದ್ದೆ. ಆ್ಯಂಡ್ ಇತ್ತೀಚೆಗೆ ನಾನು ನಿಜಕ್ಕೂ ಬೇಗ ಎದ್ದೊಳಕ್ಕಾಗ್ತಾನೇ ಇಲ್ಲ. ಇವತ್ತು ಒಂದು 6ಗೇನೋ ಎದ್ದೆ ಅನ್ಕೋತೀನಿ. 6ಗೋ 6:30ಗೋ ಎದ್ದೆ, ನೆನಪಿಲ್ಲ. ಎದ್ದು ಸ್ವಲ್ಪ ಹೊತ್ತು ಆದಮೇಲೆ ನಾನು ಸ್ವಲ್ಪ ಏನೇನು ವರ್ಕ್ ಇರುತ್ತೆ ಬರೆಯೋದು ಆ ಥರ ಎಲ್ಲ ನಾನು ಈಗ ಸ್ಟಡೀಸ್ ಕಡೆ ಕೂಡ ಅಷ್ಟೇ ಕಾನ್ಸಂಟ್ರೇಟ್ ಮಾಡ್ತಾಯಿದ್ದೀನಿ. ಸ್ಟಡೀಸ್ನ ಕೂಡ ಅಷ್ಟೇ ಕನ್ಸಿಡರ್ ಮಾಡ್ತಾಯಿದ್ದೀನಿ. ಸೊ ಈ ಎರಡು ನೋಡಿ, ಒಂದು ಬಿಸಿನೀರು, ಇನ್ನೊಂದು ಕಾಫಿ ಕುಡಿದ್ರೆ ಏನು ವೆಯ್ಟ್ ಜಾಸ್ತಿ ಆಗ್ತೀವಿ, ಹೌದು. ಸೊ ನಾನು ನೋಡ್ತಿರ್ಬೋದು, ಇದೆರಡು ಕೂಡ ಜೀರಿಗೆ ನೀರು. 1 ಲೋಟ ನನಗೆ, ಇನ್ನೊಂದು ಲೋಟ ನಮ್ಮಮ್ಮಂಗೆ ಅಂತ. ಹಾಗೆ ನಮ್ಮಮ್ಮ ಕಾಫಿ ಕೂಡ ಕುಡಿತಾರೆ. 1 ಲೋಟ ನಮ್ಮಪ್ಪಂಗೆ, ಇನ್ನೊಂದು ನಮ್ಮಮ್ಮಂಗೆ. ಸೊ ನಾನು ಇವತ್ತು ಲೇಟಾಗೆ ಎದ್ದಿದ್ದೆ. ಅಂದರೆ ಒಂದು 6:30ಗೋ 7ಗೋ ಎದ್ದಿದ್ದೆ ಅನಿಸುತ್ತೆ, ನೆನಪಿಲ್ಲ ನನಗೆ ಎಷ್ಟು ಗಂಟೆಗೆ ಎದ್ದೆ ಅಂತ. ಸೊ ಅದು ಅಲ್ಲದೆ ನಾನು ಮಂಡೇ ಮತ್ತು ಟ್ಯೂಸ್ಡೇ 2 ದಿನವೂ ಡಯಟ್ ಮಾಡಿದ್ದೆ. ಜಂಕ್ ತಿಂದಿದ್ದರಿಂದ ನಾನು ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಅಂತ ಹೇಳ್ದೆ ಅಲ್ವಾ. ಆ ಕಾರಣದಿಂದ ನನಗೆ ಕನ್ಫ್ಯೂಷನ್ ಆಗ್ತಿದೆ, ಯಾವ ದಿನ ನಾನು ಬೇಗ ಎದ್ದೆ, ಯಾವ ದಿನ ಲೇಟಾಗಿ ಎದ್ದೆ ಅಂತ. ಹೌದು, ನೆನ್ನೆ ಲೇಟಾಗಿ ಎದ್ದಿದ್ದೆ. 7ಗೋ 6:30ಗೋ ಎದ್ದಿದ್ದೆ, ಒಟ್ಟಿನಲ್ಲಿ ನೆನಪಿಲ್ಲ. ಅದು ಅಲ್ಲದೆ ಟಿಫನ್ ಚಪಾತಿ ಆಗಿತ್ತಲ್ವ. ನಮ್ಮ ಅಕ್ಕ 6 ಗಂಟೆಗೇ ಕೆಲ್ಸಕ್ಕೆ ಹೋಗಿದ್ಲು. 8 ಗಂಟೆ ಮೇಲೆ ಆಗಿಬಿಟ್ಟಿತ್ತು, ಆಯಿತಾ. ನಾನು 8 ಗಂಟೆಗೆ ಬಿಸಿನೀರು ಅಂದರೆ ಜೀರಿಗೆ ನೀರು ಕುಡಿತಾ ಇದ್ದೆ, ಅಲ್ಲೇ ಇಟ್ಕೊಂಡು. ಹಾಗೆಯೇ ಚಪಾತಿ ಬೇಯಿಸೋರು ಕೂಡ ಯಾರೂ ಇರಲಿಲ್ಲ. ನಾನೇ ಕೂಡ ರೆಡಿ ಆಗಿಬಿಟ್ಟು ಚಪಾತಿ ಬೇಯಿಸ್ಕೊಂಡು ಹಾಗೆ ನೀರು ಕುಡಿತಾ ಇದ್ದೆ. ಸೊ ಟಿಫನ್ ಟೈಮಲ್ಲಿ ನೀರು ಕುಡಿದ್ರೆ ಏನಾಗುತ್ತೆ ಗೊತ್ತಾ, ಜಾಸ್ತಿ ಟಿಫನ್ ತಿನ್ನೋಂಥ ಅವಶ್ಯಕತೆ ಇರಲ್ಲ. ಬಿಕಾಸ್ ವಾಟರನ್ನೇ ಫಿಲ್ ಆಗಿರುತ್ತೆ. ಆದರೆ ಇನ್ನೊಂದು ಪ್ರಾಬ್ಲಮ್ ಕೂಡ ಇರುತ್ತೆ, ಏನಂದರೆ ಇನ್ನೇನು ಹೋಗಬೇಕಾಗಿರುತ್ತೆ ಆ ಟೈಮ್ಗೆ ವಾಶ್ರೂಮ್ಗೆ ಹೋಗೋದು ಆ ಥರ ಎಲ್ಲ ಪ್ರಾಬ್ಲಮ್ ಆಗುತ್ತೆ. ಅಡ್ವಾಂಟೇಜು ಇರುತ್ತೆ, ಡಿಸ್ಅಡ್ವಾಂಟೇಜು ಇರುತ್ತೆ. ಸೊ ಇನ್ನು ನಾನು ಈವ್ನಿಂಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಈವ್ನಿಂಗ್ ಬಂದು ನಾನಂತೂ ಫುಲ್ ಫಿಕ್ಸ್ ಆಗಿದ್ದೆ. ಸೊ ಇನ್ನು ಮುಂದೆ ಏನಂದರೆ ನಾನು 10K ಸ್ಟೆಪ್ಸ್ ಮಾಡ್ತೀನಿ. ಎಕ್ಸಸೈಸ್ ಎಲ್ಲ ನನ್ನ ಕೈಲಿ ಮಾಡೋಕ್ಕಾಗಲ್ಲ, ಬಿಕಾಸ್ ನಂಗೆ ಗೊತ್ತೇ ಇಲ್ಲ ಏನು ಎಕ್ಸಸೈಸ್ ಮಾಡಬೇಕು ಅಂತ. ಆ್ಯಂಡ್ ಎಕ್ಸಸೈಸ್ ಮಾಡಿದ್ರೆ ನಂಗೆ ಕನ್ಸಿಸ್ಟೆನ್ಸಿ ಇರೋದಿಲ್ಲ. ಸೊ ನಾನು ವಾಕಿಂಗ್ನ ಚೂಸ್ ಮಾಡ್ಕೋತಾ ಇದ್ದೀನಿ. ಆ್ಯಂಡ್ 10K ಸ್ಟೆಪ್ಸ್ನ ವಾಕಿಂಗಲ್ಲಿ 10K ಸ್ಟೆಪ್ಸ್ ಮಾಡ್ಕೊಂಡು ಎಷ್ಟೊಂದು ಜನ ವೆಯ್ಟ್ ಲಾಸ್ ಆಗಿದ್ದಾರೆ. ಸೊ ನಾನು ಕೂಡ 10K ಸ್ಟೆಪ್ಸ್ನ ಇನ್ನು ಮುಂದೆ ಗೋಲಾಗಿ ಇಟ್ಕೋತಾ ಇದ್ದೀನಿ. ಆ್ಯಂಡ್ ಸಾಯಂಕಾಲ ಬಂದು ಇನ್ನೂ ಚಪಾತಿ ಇಟ್ಟಿತ್ತು. ನಮ್ಮ ಅಕ್ಕ ಕೂಡ ಬೆಳಗ್ಗೆ ಎಷ್ಟು ಬೇಕು ಟೈಮ್ ಆಗಿತ್ತಲ್ವ, ನಮ್ಮಮ್ಮಂಗೆ ಎಷ್ಟು ಬೇಕು, ನನಗೆ ಎಷ್ಟು ಬೇಕಿತ್ತು ಅಷ್ಟು ಮಾತ್ರ ಹೊತ್ತಿದ್ರು. ನಮ್ಮ ಅಕ್ಕ 3 ಗಂಟೆಗೆ ಬಂದಿದ್ದರು. ಸೊ ಅವಳಿಗೆ ಎಷ್ಟು ಬೇಕೋ ಅಷ್ಟು ಹೊತ್ಕೋತಾ ಇದ್ಲು. ನಾನು ಹೇಳಿದೆ, ಬೇಡ ಫುಲ್ ಹೊತ್ತು ನಾನು ಬೇಯಿಸ್ಕೊಡ್ತೀನಿ ಅಂತ. ಏನಕ್ಕಂದರೆ ಡಿನ್ನರಿಂದ ಅಲ್ವಾ ನನಗೆ ವೆಯ್ಟ್ ಲಾಸಲ್ಲಿ ಪ್ರಾಬ್ಲಮ್ ಆಗ್ತಿರೋದು. ಸೊ ಡಿನ್ನರ್ ಬೇಗ ಮುಗಿಸ್ಕೊಳ್ಳೋಣ ಅಂತ. ಹೇಗಿರು ಚಪಾತಿ ಹೊತ್ತಿದ್ರೆ ಅದನ್ನೇ 1-2 ಎಷ್ಟೋ ತಿಂದರೆ ಡಿನ್ನರ್ ನನಗೆ ಅಲ್ಲಿಗೆ ಕಂಪ್ಲೀಟ್ ಆಗುತ್ತೆ ಅಂತ. ಸೊ ಚಪಾತಿ ಎಲ್ಲ ಬೇಯಿಸ್ಬಿಟ್ಟು ಇನ್ನು ಮೇಲ್ಗಡೆ ಬಂದೆ.
ಮೇಲ್ಗಡೆ ಸ್ವಲ್ಪ ಇವತ್ತು ವಾಕಿಂಗ್ 6740 ಆಗಿತ್ತು ಕಾಲೇಜಲ್ಲೇ. ಅಂದರೆ ಕಾಲೇಜ್ ಬೆಳಗ್ಗೆ ಓಡಾಡಿರೋದಾಗಿರ್ಬೋದು, ಕಾಲೇಜಲ್ಲಾಗಿರ್ಬೋದು, ಮನೇಲಾಗಿರ್ಬೋದು, ಒಟ್ಟಿನಲ್ಲಿ 6740 ಆಗಿತ್ತು ಸ್ಟೆಪ್ಸು. ಯೂಶ್ವಲಿಯಾಗಿ ಅಷ್ಟೊಂದು ಆಗಲ್ಲ, ಅದು ಡಿಪೆಂಡ್ ಆಗುತ್ತೆ ಕಾಲೇಜಲ್ಲಿ ಎಷ್ಟು ಓಡಾಡ್ತೀವಿ ಏನು ಎತ್ತ ಅಂತ. ಸೊ ಇವತ್ತು ಕಾಲೇಜಲ್ಲಿ ತುಂಬ ಓಡಾಡಿದ್ದೆ ಅನಿಸುತ್ತೆ, ಆ ಕಾರಣದಿಂದ ಸ್ವಲ್ಪ ಸ್ಟೆಪ್ಸ್ ಜಾಸ್ತಿ ಆಗಿತ್ತು. ನನಗೂ ಕೂಡ ಈಸಿ ಆಯಿತು ವಾಕಿಂಗ್ ಮಾಡೋಕ್ಕೆ. ವಾಕಿಂಗ್ಗೆ ಅಂತ ಏನು ಟೈಮ್ ಕೊಡೋ ಆಗಿಲ್ಲ ಅಂತ ನಾನು ಹೇಳಿದ್ದೆ, ಬಟ್ 10K ಸ್ಟೆಪ್ಸ್ ಕಂಪ್ಲೀಟ್ ಆಗಬೇಕಂದ್ರೆ ನಾನು ವಾಕಿಂಗಿಗೆ ಟೈಮ್ ಕೊಡಬೇಕಾಗುತ್ತೆ. ಸೊ ಇನ್ನು ಚಪಾತಿ ಎಲ್ಲ ಬೇಯಿಸಿಟ್ಬಿಟ್ಟು ಪಾತ್ರೆ ತೊಳೆಯೋದಿತ್ತು. ನಾನು ನಮ್ಮ ಅಕ್ಕಂಗೆ ಕಸ ಗುಡಿಸು ಅಂತ ಹೇಳಿದ್ದೆ, ವರ್ಕ್ನ ಡಿವೈಡ್ ಮಾಡ್ಕೊಂಡ್ವಿ. ಸೊ ಪಾತ್ರೆನ ವಾಕಿಂಗ್ ಎಲ್ಲ ಮುಗಿಸ್ಕೊಂಡು ಪಾತ್ರೆ ತೊಳೆಯೋಣ ಅಂದ್ಕೊಂಡು ಬಂದೆ. ಸೊ ನಾನು ಆಗಲೇ ಬೆಟ್ಟ ತೋರಿಸ್ದೆ, ನೋಡಿರ್ಬೋದು. ಆ ಬೆಟ್ಟ ಅಂತೂ ಯಾವಾಗಲೂ ನನ್ನ ಫಾಲೋ ಮಾಡ್ತಾನೆ ಇರುತ್ತೆ. ಊರಿಗೆ ಹೋಗಲಿ, ದೇವಸ್ಥಾನಕ್ಕೆ ಹೋಗಲಿ, ವಾಕಿಂಗ್ ಮಾಡಲಿ, ಮನೇಲಿರಲಿ, ಅಲ್ಲಿದ್ರೂ ಅಷ್ಟೇ. ಅದು ಯಾವ ಇದು ಅಂತ ನನಗೆ ಗೊತ್ತಿಲ್ಲ, ಅಂದರೆ ಯಾವ ಬೆಟ್ಟ ಅಂತ ನಂಗೆ ಗೊತ್ತಿಲ್ಲ. ಸೊ ಇನ್ನು ನಾನು ವಾಕಿಂಗ್ ಮಾಡೋಕ್ಕಂತ ಬಂದೆ. ತುಂಬ ದಿನ ಅಲ್ಲ, ತುಂಬ ತಿಂಗಳಾದಮೇಲೆ, ಆಲ್ಮೋಸ್ಟ್ ಕಾಲೇಜ್ ಸ್ಟಾರ್ಟ್ ಆಗಿದ್ದಾಗಿಂದ ವಾಕಿಂಗಿಗೆ ಅಂತ ನಾನು ಟೈಮ್ ಕೊಟ್ಟೇ ಇಲ್ಲ. ಅಂದರೆ ಎಷ್ಟು ವಾಕಿಂಗ್ ಆಗುತ್ತೋ ಅಷ್ಟೇ ಅಂತ, ನಾನೇನು ವಾಕಿಂಗ್ ಅಂತ ಟೈಮ್ ಕೊಡಲ್ಲ. ಯಾಕಂದರೆ ಕಾಲೇಜಿಂದ ಮನೆಗೆ ಬರೋಕ್ಕೆ ಒಂದು 5K ಅಂತೂ ಏನು ಟೆನ್ಷನ್ ಇಲ್ಲ, 5K ಸ್ಟೆಪ್ಸ್ ಅಂತೂ ಆಗುತ್ತೆ. ಸೊ ನಾನು ಅದಕ್ಕೇನು ತಲೆ ಕೆಡಿಸ್ಕೊತಿರ್ಲಿಲ್ಲ. ಬಟ್ ಎಕ್ಸಸೈಸ್ ಮಾಡ್ತಿಲ್ಲ, ಅಟ್ಲೀಸ್ಟ್ ವಾಕಿಂಗ್ ಆದರೂ ಒಂದು 10K ಮಾಡೋಣ ಅಂದ್ಬಿಟ್ಟು ಫಿಕ್ಸ್ ಆಗಿದ್ದೀನಿ. ಸೊ ಇನ್ನು ಈ ಚಾಲೆಂಜ್ ಏನಂದರೆ ನಾನು 21 ಡೇಸ್ ಚಾಲೆಂಜ್ ತಗೋತಾ ಇದ್ದೀನಿ. ಸೊ ಈವನ್ ಯೂಟ್ಯೂಬ್ ವೀಡಿಯೋಸ್ ಕೂಡ ನಾನು ಯೂಟ್ಯೂಬಲ್ಲಿ 21 ಡೇಸ್ ಕನ್ಸಿಸ್ಟೆನ್ಸಿಯಾಗಿ ವೀಡಿಯೋ ಹಾಕ್ತೀನಿ. ಹಾಗೆ 21 ಡೇಸ್ ಬಿಡ್ದೇ ನಾನು ಈ ಚಾಲೆಂಜ್ನ ಮಾಡ್ತೀನಿ. 21 ಡೇಸ್ ಆದಮೇಲೆ ನೆಕ್ಸ್ಟ್ ಏನು ವೆಯ್ಟ್ ಇರುತ್ತೆ ಅದನ್ನು ಕಂಟಿನ್ಯೂ ಮಾಡ್ತೀನಿ 22 ಅಂತ. ಬಟ್ 21 ಡೇಸ್ ಮೇನ್, ಆಯಿತಾ. ಹಾಗೆಯೇ ನಾನು ಹಿಂದಿನ ವೀಡಿಯೋಸ್ ಎಲ್ಲ 77ಇಂದ 76 ಅಂತ ಒಂದು ಟಾರ್ಗೆಟ್ ಇಟ್ಕೊಂಡಿದ್ದೆ, 67 ಅಂತ ಟಾರ್ಗೆಟ್ ಇಟ್ಕೊಂಡಿದ್ದೆ, 10 kgs. ಯಾಕಂದರೆ ನಾನು ವೀಡಿಯೋ ಅಂದರೆ ನಾನು ಡಯಟ್ ಸ್ಟಾರ್ಟ್ ಮಾಡಿದಾಗ 77 ಇದ್ದೆ, ಅದು ಒಂದಿಂದಲೇ ಕಳೆದೋಯ್ತು. ಅಂದರೆ ಒಂದಿಂದಲೇ ಅದು ಲಾಸ್ ಆಯಿತು, ಬಿಕಾಸ್ ಇಟ್ ವಾಸ್ ಮೈ ಐಡಲ್ ವೆಯ್ಟ್, ಆಯಿತಾ. ಬಟ್ ಈಗ ನಾನು ವೆಯ್ಟ್ನ ಈಗ ಸ್ಟಾರ್ಟ್ ಮಾಡಿದಾಗ ನನಗೆ 75 kg ಇದೆ. ನಾನೀಗ ಟಾರ್ಗೆಟ್ ಬಂದು 75 kgಯಿಂದ 65 10 kgs ಲಾಸ್ ಆಗೋವರೆಗೂ ಈ ಚಾಲೆಂಜ್ನ ನಾನು ಬಿಡದೆ ಮಾಡ್ತೀನಿ. ಆಮೇಲೆ ನನ್ನ ಆ ಟಾರ್ಗೆಟ್ ಕಂಪ್ಲೀಟ್ ಆದಮೇಲೆ ಇನ್ನೊಂದು ಟಾರ್ಗೆಟ್, ಅಂದರೆ 65ಇಂದ 55 ಆ ರೀತಿಯಾಗಿ ಟಾರ್ಗೆಟ್ ಇಟ್ಕೋತೀನಿ. ಸೊ ಅಂಟಿಲ್ ನಾನು 65 ರೀಚ್ ಆಗೋವರೆಗೂ ನಾನು ಈ ಡಯಟ್ನ ಕಂಟಿನ್ಯೂಸ್ ಆಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಮಾಡೇ ಮಾಡ್ತೀನಿ. ಈ ಸಲ ಡ್ರಾಪ್ಔಟ್ ಆಗೋದೇ ಇಲ್ಲ, ಬಿಕಾಸ್ ನನಗೆ ಒಂದಲ್ಲ ಒಂದು ಪ್ರಾಬ್ಲಮ್ಸ್ಗಳು ಗೊತ್ತಾಗ್ತಿದೆ ಅಲ್ವಾ, ಏನಕ್ಕೆ ಇದೆಲ್ಲ ನಡೀತಿದೆ ಅಂತ. ಸೊ ಇದು ನಾನು 3rd ಟೈಮ್ ವೆಯ್ಟ್ ಲಾಸ್ ಅಟೆಂಪ್ಟ್ನ ಮಾಡ್ತಾ ಇರೋದು. ಅಂದರೆ ವೀಡಿಯೋಸ್ನ ಕ್ಯಾಪ್ಚರ್ ಮಾಡ್ಕೊಂಡು ಮಾಡ್ತಿರೋದು. ಇದಕ್ಕೂ ಮುಂಚೆ 1000 ಅಟೆಂಪ್ಟ್ಸ್ಗಳು ಆಗಿಬಿಟ್ಟಿದೆ. ಫಸ್ಟ್ ಅಟೆಂಪ್ಟಲ್ಲಿ ಗೊತ್ತಿಲ್ಲ ಏನಕ್ಕೆ ನನಗೆ ವೆಯ್ಟಲ್ಲಿ ರಿಸಲ್ಟ್ ಸಿಗ್ತಿರ್ಲಿಲ್ಲ ಅಂತ. ಸೆಕೆಂಡ್ ಅಟೆಂಪ್ಟಲ್ಲಿ ನನಗೆ ಚೆನ್ನಾಗಿ ರಿಸಲ್ಟ್ ಸಿಕ್ತು. ಬಟ್ ಡಿನ್ನರಿಂದ ಪ್ರಾಬ್ಲಮ್ ಆಗೋಯಿತು ಎಂಡಿಂಗಲ್ಲೇ, ಅದಕ್ಕೋಸ್ಕರ ಬಿಟ್ಟಿದ್ದು. ಸೊ ಇವಾಗ ಪ್ರಾಬ್ಲಮ್ಸ್ಗಳೇನು ಅಂತ ಗೊತ್ತಾಗಿದೆ ಅಲ್ವಾ. ಇನ್ನು ಮುಂದೆ ಆ ಪ್ರಾಬ್ಲಮ್ಸ್ಗಳನ್ನ ಕ್ಲಿಯರ್ ಮಾಡ್ಕೊಂಡು ಹೋಗಬೇಕು. ಸೊ ಇನ್ನು 5:56 ಆಯಿತು. ಇನ್ನು ನಾನು ಡಿನ್ನರ್ ಬೇರೆ ಪ್ರಿಪೇರ್ ಮಾಡಬೇಕಿತ್ತು ಅಲ್ವಾ. ಅಂದರೆ ಎಲ್ಲ ಆಗಿತ್ತು, ಬಟ್ ಬೇಗ ಡಿನ್ನರ್ ಮಾಡಬೇಕಿತ್ತಲ್ಲ. ಸೊ ಪಲ್ಯನೂ ಇತ್ತು ಬೆಳಗ್ಗೆ ಮಾಡಿದ್ದು. ಆ್ಯಂಡ್ ಬೆಳಗ್ಗೆ ಬಂದು ನಾನು ಒಂದು ಚಪಾತಿ ಮತ್ತು ಸ್ವಲ್ಪ ಪಲ್ಯ ತಿಂದೆ. ಏನಕ್ಕಂದರೆ ಹೋಗ್ಬೇಕಾರೆ ನಾನು ಜೀರಿಗೆ ನೀರು ಕುಡಿದಿದ್ದು. ಹಾಗೆಯೇ ಆಫ್ಟರ್ನೂನ್ ಫುಡ್ ಬಂದು 3 ಚಪಾತಿ ತೊಗೊಂಡೋಗಿದ್ದೆ. ಅದರಲ್ಲಿ ಅರ್ಧಕ್ಕರ್ಧ ಅವರೇ ನನ್ನ ಕ್ಲಾಸ್ಮೇಟ್ಸೇ ಈಸ್ಕೊಂಡ್ರು. ಸೊ ನಾನು ಒಂದು 2 ತಿಂದೆ. ಆಮೇಲೆ ಬಂದಿದ ತಕ್ಷಣ ಏನಾದ್ರು ತಿನ್ನಬೇಕು ಅಂತ ನಂಗೆ ಅನಿಸುತ್ತೆ. ತಿಂದೇ ಇದ್ದರೆ ನನಗೆ ಆಗೋದೇ ಇಲ್ಲ. ಸೊ ಒಂದು ಚಪಾತಿ ಬಂದಾಗ ನಾನು ತಿಂದೆ. ಸೊ 1 2 3 4 5 ಚಪಾತಿ ಇವತ್ತು ತಿಂದಿರೋದು. ಅಂದರೆ ಮಾರ್ನಿಂಗ್, ಆಫ್ಟರ್ನೂನ್, ಡಿನ್ನರ್ ಅಂತ. ಡಿನ್ನರ್ಗೆ 2 ಅರ್ಧ 5.5 ಚಪಾತಿ ಆಯಿತು ಟೋಟಲ್ ಇವತ್ತು. ಸೊ ಡಿನ್ನರ್ಗೆ ಬೆಳಗ್ಗೆ ಮಾಡಿದ ಪಲ್ಯನೇ ಇತ್ತಲ್ಲ, ಅದನ್ನೇ ತೊಗೊಂಡೆ. ಇನ್ನು ಕಾಲು ನೋವು ನಾನು ಹೇಳಿದ್ದೆ. ಸೊ ಇನ್ನು ನನಗೆ ಕಾಲು ನೋವು ಸಂಪೂರ್ಣವಾಗಿ ಕಡಿಮೆ ಆಗಿಲ್ಲ. ಸೊ ನೆನ್ನೆ ಕಂಪೇರ್ ಮಾಡಿದ್ರೆ ಪರವಾಗಿಲ್ಲ, ಯಾಕಂದರೆ ನೆನ್ನೆ ಎಲ್ಲ ವಿಕ್ಸ್ ಎಲ್ಲ ಹಚ್ಕೊಂಡು ಮಲಗಿದ್ದೆ, ಜಂಡು ಬಾಮ್. ಸೊ ಆಮೇಲೆ ಬೆಳಗ್ಗೆಯಿಂದ ಬೇರೆ ವಾಕಿಂಗ್ ಎಲ್ಲ ಆಗಿತ್ತು. ವಾಕಿಂಗ್ ಇನ್ ದ ಸೆನ್ಸ್ ಕಾಲೇಜ್ಗೆ ಹೋಗ್ಬೇಕಾರೆ ಬರ್ಬೇಕಾರೆ ಎಲ್ಲ ವಾಕಿಂಗ್ ಆಗ್ತಾ ಇರುತ್ತೆ. ಹಾಗೆ ಇವಾಗ ಬೇರೆ ವಾಕಿಂಗ್ ಅಂತ ಸಪ್ರೇಟಾಗಿ ಮಾಡೋದ್ನಲ್ಲ, ಸ್ವಲ್ಪ ಕಾಲು ನೋವು ಜಾಸ್ತಿ ಆಯಿತು. ಒಂದು ಮೆಟ್ಲು ಇಳಿಯೋಕ್ಕೂ ನಾನು ಫುಲ್ ಕಾಲು ನೋವಿದ್ದಾಗ ಇದೇ ಥರ ನಡೀತಿದೆ. ಇವಾಗಲೂ ಅಷ್ಟೇ ನೋವ್ತಿತ್ತು. ಮೆಟ್ಲು ಇಳಿಯೋಕ್ಕೆ ಆಗಲ್ಲ, ಇಳಿಯೋಕ್ಕೂ ಆಗಲ್ಲ, ಹತ್ತಕ್ಕೂ ಆಗಲ್ಲ. ಸೊ ಯಾವಾಗ ಕಾಲು ನೋವು ಕಡಿಮೆ ಆಗುತ್ತೋ ಗೊತ್ತಿಲ್ಲ ನನಗೆ. ಇನ್ನು ಅಲ್ಲಿಂದ ಬಂದಮೇಲೆ ವಾಕಿಂಗ್ ಎಲ್ಲ ಮುಗಿಸ್ಕೊಂಡು ಕಿಚನ್ ಕ್ಲೀನ್ ಮಾಡಿಕೊಂಡೆ. ಬಟ್ ಅದು ಶೆಲ್ಫೆಲ್ಲ ಒರೆಸ್ಲಿಲ್ಲ. ನಮ್ಮ ಅಕ್ಕಂಗೆ ಒರ್ಸೋಕ್ಕೆ ಹೇಳಿದೆ, ಬಿಕಾಸ್ ನನಗೆ ಬಗ್ಗೋದು ಎದೊಳೋದು ಮಾಡಿದ್ರೆ ಕಾಲು ತುಂಬ ಪೇನ್ ಆಗುತ್ತೆ, ಆ ಕಾರಣದಿಂದ. ಆಮೇಲೆ ಅದೆಲ್ಲ ಕ್ಲೀನ್ ಮಾಡಿ ಆದಮೇಲೆ ಪಾತ್ರೆ ಎಲ್ಲ ತೊಳ್ಕೊಂಡು ಆದಮೇಲೆ 2 ಅರ್ಧ ಚಪಾತಿ ಮತ್ತು ಸ್ವಲ್ಪ ಪಲ್ಯ ತೊಗೊಂಡೆ. ಯಾಕಂದರೆ ನನಗೆ ಈ ಪಲ್ಯ ಒಂಥರ ಇಷ್ಟ ಆಗಲಿಲ್ಲ, ಬೆಳಗ್ಗೆ ಎಲ್ಲ ಇಷ್ಟ ಆಗಲಿಲ್ಲ. ಬಟ್ ಇವಾಗ ತಿನ್ಬೇಕಾದ್ರೆ ಸ್ವಲ್ಪ ಇಷ್ಟ ಆಯಿತು. ಸೊ ನಾನು ಅಷ್ಟೇ ತಿಂದೆ. ಆ್ಯಂಡ್ ಇವಾಗ ಚಪಾತಿಗೆ ಆಯಿಲ್ ಹಾಕ್ಕೊಂಡಿದ್ದೀನಿ. ಬಟ್ ಮಾರ್ನಿಂಗ್ ಮತ್ತು ಆಫ್ಟರ್ನೂನ್ ಚಪಾತಿಗೆ ವಿತೌಟ್ ಆಯಿಲ್ ತಿಂದಿದ್ದು. ಆ್ಯಂಡ್ ಏನಾಯಿತು ಅಂದರೆ, ಸೊ
ಇನ್ನು ಚಪಾತಿ ಇತ್ತಲ್ವ, ಅದಕ್ಕೆ ನಮ್ಮಕ್ಕ ಏನು ಹಸುಂಡೆ ಕಾಳು ಪಲ್ಯ ಮಾಡ್ತೀನಿ ಅಂತ ಅಂದಿದ್ಲು. ಹಾಗೆಯೇ ಮುಷಪ್ ಸಾರಿದ್ದು, ಮುದ್ದೆ ಕೂಡ ಮಾಡ್ತೀವಿ ಅಂತ ಅಂದಿದ್ಲು. ನನಗೆ ಚಪಾತಿಗೆ ಬೇಸಿಕಲಾಗಿ ಹೆಸ್ರು ಕಾಳು ಪಲ್ಯ ಮತ್ತು ಹಸುಂಡೆ ಕಾಳು ಪಲ್ಯ ಅಂದರೆ ಸಖತ್ ಇಷ್ಟ ಆಗುತ್ತೆ. ಬಟ್ ಪರಿಸ್ಥಿತಿಗಳು ಹೇಗಿರ್ತವೆ ಅಂದರೆ ನಾನೀಗ ಬೇಗ ಊಟ ಮಾಡಬೇಕು, ಇನ್ನು ಪಲ್ಯ ಮಾಡೋಷ್ಟರೆಲ್ಲ ಜಾಸ್ತಿ ಹೊತ್ತು ಆಗುತ್ತೆ. ಸೊ ಏನು ಮಾಡೋಕ್ಕಾಗಲ್ಲ, ಇದೇ ಪಲ್ಯ ತಿಂದೆ. ಇನ್ನು ಮತ್ತೆ ನಾನು ತಿನ್ನೋಕ್ಕೆ ಹೋಗಲಿಲ್ಲ. ಆ್ಯಂಡ್ ಆ್ಯಕ್ಚುಲಿ ನನ್ನ ಆಲ್ಮೋಸ್ಟ್ 8 ಗಂಟೆಗಿಂತ ಮುಂಚೆನೇ ಎಷ್ಟಾಗುತ್ತೋ ಅಷ್ಟು ಬೇಗ ಡಿನ್ನರ್ನ ಮುಗಿಸ್ಕೋಬೇಕು. ಹಾಗೆಯೇ ಈ ಚಾಲೆಂಜ್ ಬಂದು 21 ಡೇಸ್ ಇರುತ್ತೆ. 21 ಡೇಸ್ ನಾನು ಕಂಟಿನ್ಯೂಸ್ ಆಗಿ ವೀಡಿಯೋನ ಲಾಂಗ್ ಫಾರ್ಮೇಟಲ್ಲೇ ಹಾಕ್ತೀನಿ. ಶಾರ್ಟ್ಸ್ ಒಂದ್ಸಲ, ವೀಡಿಯೋಸ್ ಒಂದ್ಸಲ ಈ ಥರ ಹಾಕಲ್ಲ. ಸೊ ಲಾಸ್ಟ್ ಟೈಮ್ ಅದೇ ರೀತಿಯಾಗಿ ಆಯಿತು. ಇನ್ನು ಊಟ ಎಲ್ಲ ತಿನ್ಕೊಂಡು ಆದಮೇಲೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಆಮೇಲೆ ನಾನು ಬರೆಯೋದು ಓದೋದು ಮಾಡಿಕೊಂಡೆ. ಫಸ್ಟ್ ಬಂದು ಕಂಪ್ಯೂಟರ್ ನೋಟ್ಸ್ ಬರೆದೆ ಸ್ವಲ್ಪ, ಆಮೇಲೆ ಕಂಪ್ಯೂಟರ್ ನೋಟ್ಸ್ ಆದಮೇಲೆ ಸ್ವಲ್ಪ ಕಂಪ್ಯೂಟರ್ ರೆಕಾರ್ಡ್ದು ಇಂಡೆಕ್ಸ್ ಬರೆಯೋದಿತ್ತು. ಸೊ ಇದೆಲ್ಲವೂ ಒಂಥರ ಹೊಸ ಅನುಭವ ಅಲ್ವಾ, ರೆಕಾರ್ಡ್ಸ್ ಎಲ್ಲನೂ ಬರೆಯೋದು. ಸೊ ಸೈನ್ಸ್ ಸ್ಟೂಡೆಂಟ್ಸ್ ಅವ್ರಿಗೆ ಇದೆಲ್ಲ ಒಂಥರ ಚೆನ್ನಾಗಿರುತ್ತೆ. ಆಮೇಲೆ ಸ್ವಲ್ಪ ಮ್ಯಾಥ್ಸು ಬೆಳಗ್ಗೆ ಪ್ರಾಕ್ಟೀಸ್ ಮಾಡೋಕ್ಕಾಗಿರಲಿಲ್ಲ. ಸೊ ನಾನು ಮಿಡ್ ಟರ್ಮಿಗೆ ನಾನು ಪ್ರಿಪೇರ್ ಆಗ್ತಾ ಇದ್ದೀನಿ. ಸೊ ಇನ್ನೇನು ಮಿಡ್ ಟರ್ಮ್ ನೆಕ್ಸ್ಟ್ ಮಂತ್ ಬರ್ತಿದೆ. ಸೊ ಮಿಡ್ ಟರ್ಮಲ್ಲಿ ಸ್ವಲ್ಪ ಜಾಸ್ತಿ ಮಾರ್ಕ್ಸ್ ತಗೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಒಂದು ಹೇಮ್ ಇಟ್ಕೊಂಡಿದ್ದೀನಿ. ವೆಯ್ಟ್ ಲಾಸಲ್ಲಿ ಹೇಗೆ ಹೇಮ್ ಇದೆ ಹಾಗೆಯೇ ಸ್ಟಡೀಸಲ್ಲಿ ಕೂಡ ಹೇಮ್ ಇದೆ. ನೆನ್ನೆ ಸೊ ನಾನು ಏನಂದರೆ ಲ್ಯಾಪ್ಟಾಪಲ್ಲಿ ಹಾಕ್ಕೊಂಡು ನಾನು ನೋಟ್ಸ್ನೆಲ್ಲನೂ ಕಂಪ್ಲೀಟ್ ಮಾಡ್ತೀನಿ. ಫೋನಲ್ಲಾದರೆ ಸ್ವಲ್ಪ ಅದು ಚಿಕ್ಕದಾಗಿ ಕಾಣಿಸುತ್ತೆ, ಲ್ಯಾಪ್ಟಾಪಲ್ಲಾದರೆ ಕ್ವೈಟ್ ಫೈನ್ ಅಂತ. ಸೊ ಜೆರಾಕ್ಸ್ ಏನು ನಾನು ಮಾಡ್ಸೋಕ್ಕೆ ಹೋಗೋದಿಲ್ಲ. ಕಂಪ್ಯೂಟರ್ ನೋಟ್ಸ್ ಬರೆದೆ, ಮ್ಯಾಥ್ಸ್ ಪ್ರಾಕ್ಟೀಸ್ ಮಾಡಿದೆ, ಹಾಗೆ ರೆಕಾರ್ಡ್ ಸ್ವಲ್ಪ ಬರೆದೆ. ಆಮೇಲೆ ಸೊ ವಾಕಿಂಗ್ ಬಂದು 8000 ಸಮಥಿಂಗ್ ಆಗಿತ್ತು. ಸೊ ಎಷ್ಟಾಗುತ್ತೋ ಅಷ್ಟು ನಾನು ಇದೇ ಟೈಮಲ್ಲಿ ಮಾಡಬೇಕು ಅಂತಿಲ್ಲ, ಟೈಮ್ ಸಿಕ್ಕಿದಾಗೆಲ್ಲ ಮಾಡ್ತೀನಿ. ಒಟ್ಟಿನಲ್ಲಿ ನೈಟ್ ಮಲಗೋ ಅಷ್ಟರಲ್ಲಿ 10ಕ್ಕೆ ಆಗಿರಬೇಕು, ಆಯಿತಾ. ಹಾಗೆಯೇ ಮಲಗುವಂಥ ಟೈಮಿಂಗ್ಸ್ ಬಂದು ಕೂಡ ನಾನು ಫಿಕ್ಸ್ ಮಾಡ್ಕೋತಾ ಇದ್ದೀನಿ. 10ಇಂದ 10:30 ಲಾಸ್ಟ್ ಅಷ್ಟೇ. ಸೊ ಆ ರೀತಿಯಾಗಿ ನಾನು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಹಾಗೆ ಇವತ್ತು ನಾನು ನೀರು ಬಂದು 4 ಲೀಟರ್ಸ್ ಕುಡಿದೆ. ಸೊ ನೀರಿಗೇನು ತೊಂದರೆ ಇಲ್ಲ, ನೀರು ಜಾಸ್ತಿನೇ ಕುಡಿತೀನಿ. ಸೊ ಫೈನಲಿ 10:03ಕ್ಕೆ 10,000 ಸ್ಟೆಪ್ಸ್ ಕಂಪ್ಲೀಟ್ ಆಗೋಯಿತು. ಸೊ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಇದೇ ನನ್ನ ಲೈಫಲ್ಲಿ ಫಸ್ಟ್ ಟೈಮ್ 10,000 ಸ್ಟೆಪ್ಸ್ನ ನಾನು ರೆಕಾರ್ಡ್ ಮಾಡಿರೋದು. ಅಂದರೆ ಮಾಡಿರ್ಬೋದು ಹಿಂದೆ ಎಲ್ಲ, ಬಟ್ ನನ್ನ ಕಣ್ಣಾರೆ ನಾನು ನೋಡ್ತಾ ಇರೋದು 10,000 ಸ್ಟೆಪ್ಸ್ ಸ್ಮಾರ್ಟ್ ವಾಚಲ್ಲಿ ಇದೇ ಫಸ್ಟ್ ಟೈಮ್. ಸೊ ಇನ್ನು ಮುಂದೆ ಈ ಜರ್ನಿ ಹೀಗೆ ಕಂಟಿನ್ಯೂ ಆಗಲಿ, ಯಾವುದೇ ಅಡೆತಡೆಗಳು ಇಲ್ಲದೆ ನನ್ನ ಡ್ರೀಮ್ನ ನಾನು ಆದಷ್ಟು ಬೇಗ ಕಂಪ್ಲೀಟ್ ಮಾಡಲಿ ಅಂತ ಅಂದ್ಕೊಂಡು ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೋಡೋಣ. ಹಾಗೆ ಕಾಲು ಕೂಡ ತುಂಬ ನೋವ್ತಾ ಇತ್ತು. ಹಾಗೆ ಇವತ್ತು ನಾನು ಎಲ್ಲೂ ಜಂಕ್ ತಿಂದಿಲ್ಲ. ಹಾಗೆ ಬೇಗ ಮಲ್ಕೋತಾ ಇದ್ದೀನಿ, ನಿದ್ದೆ ಕೂಡ ಬೇಗ ಆಗ್ತಿದೆ, ನೀರು ಕುಡ್ದಿದ್ದೀನಿ, ವಾಕಿಂಗ್ ಆಗಿದೆ, ಬೇಗ ಊಟ ಮಾಡಿದ್ದೀನಿ. ಸೊ ಎಲ್ಲನೂ ಕೂಡ ಡಯಟಲ್ಲಿ ಏನೇನೆಲ್ಲ ಮಾಡಬೇಕು ವೆಯ್ಟ್ ಲಾಸ್ ಜರ್ನಿಲಿ ಅದೆಲ್ಲವೂ ಕಂಪ್ಲೀಟಾಗಿ ಮಾಡಿದ್ದೀನಿ. ಸೊ ಇದಂತೂ ರೂಮ್ನ ಮೆಸ್ಸಪ್ ಮಾಡಾಕ್ಬಿಟ್ಟಿದ್ದೀನಿ. ಅಲ್ಲಿ ಇಲ್ಲಿ ಬುಕ್ಕೆಲ್ಲ ಹರಡಿ ಅದನ್ನು ಕೂಡ ಕ್ಲೀನ್ ಮಾಡ್ಕೋಬೇಕು. ಸೊ ನಾನಂತೂ ನಾಳೆ ವೆಯ್ಟ್ನ ಚೆಕ್ ಮಾಡೋಕ್ಕೆ ಸಿಕ್ಕಾಪಟ್ಟೆ ಕಾಯ್ತಾ ಇದ್ದೀನಿ. ನೀವು ಎಲ್ಲ ಕಾಯ್ತಾ ಇರಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ಎಂಡಿಂಗ್ವರೆಗೂ ನೋಡಿದ್ದೀರಾ ಈ ವ್ಲಾಗ್ನ, ನಿಮ್ಮೆಲ್ಲರಿಗೂ ನಾನು ಹೃದಯಪೂರ್ವಕ ಧನ್ಯವಾದಗಳು ಅಂತ ಹೇಳ್ತಾ ಥ್ಯಾಂಕ್ ಯು. ಬಾಯ್. ಮೀಟ್ ಯು ಅಪ್ ಇನ್ ದ ನೆಕ್ಸ್ಟ್ ವಿಡಿಯೋ.